ಕಾಳಜಿ ಇದ್ರೆ, ರೈತರ ಪರವಾಗಿ ಗೌರವ ಇದ್ರೆ ಮೊದಲು ಈ ಯೋಜನೆಯನ್ನ ಕೈ ಬಿಡ್ತಕ್ಕಂಥದ್ದಾಗಬೇಕು. ನಾವು ಕರಿತಾ ಇದ್ದೀವಿ ಬರೀ ಚಾಮರಾಜನಗರಕ್ಕೆ, ಬನ್ನಿ ಕೊಪ್ಪಳಕ್ಕೆ ಡೆವಲಪ್ ಮಾಡ್ರಿ. ಡೆವಲಪ್ ಮಾಡಿ ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡುತ್ತು ಕೊರೋನಾ ಸಂದರ್ಭದಲ್ಲಿ. ಈಗ ತಾಕತ್ತಿರೋ ದಮ್ಮಿಲ್ವಾ? ಬನ್ನಿ ಮೇಕೆದಾಟು ಕಟ್ಟಿ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ನಾಳೆ ನಿಮ್ಗೆ ಡಿಕ್ಲೇರ್ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ಶಿವಕುಮಾರ್ಗೆ ನಾವೇ ಮತ ಹಾಕ್ತೀವಿ ಅಂತ ಹೇಳ್ತೀವಿ. ಕೊಪ್ಪಳ ಮೇಕೆದಾಟು ಕಟ್ಟು, ಇಲ್ಲಿ ಕೈ ಬಿಡು, ಮೇಕೆದಾಟು ಕಟ್ಟು. ಅದಕ್ಕೆ ತಮ್ಮಿಲ್ಲ, ತಾಕತ್ತಿಲ್ಲ ಶಿವಕುಮಾರ್ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲಾಭ ಇಲ್ಲ. ಎಲ್ಲಿ ಲಾಭ ಇರ್ತದೆ, ಅಲ್ಲಿ ಎಲ್ಲಿ ಸಿಹಿ ಇರ್ತದೆ ಅಲ್ಲಿ ನೊಣ ಮುಗ್ತದೆ. ಆ ನೊಣ ಯಾರು? ರಿಯಲ್ ಎಸ್ಟೇಟ್ ಮಾಫಿಯಾದ ನೊಣಗಳು. ಆ ನೊಣವನ್ನು ಸಂತೈಸಲಿಕ್ಕೆ ಚುನಾವಣೆಯಲ್ಲಿ ನಿಮ್ಗೆ ಸಹಾಯ ಮಾಡಿರ್ತಕ್ಕಂಥವ್ರನ್ನ ಸಂತೈಸಲಿಕ್ಕೋಸ್ಕರ ಮಾಡ್ತಾ ಇದ್ದೀರಾ ನೀವು. ಚುನಾವಣೆಯಲ್ಲಿ ಸಂತೈಸಲಿಕ್ಕೆ ಮಾಡ್ತೀರೇನ್ರಿ? ಈ ಬೈರ್ಮಂಗಲ ಜನ, ಕಂಚಗಾರನಹಳ್ಳಿ ಜನ ನಿಮ್ಮ ತಮ್ಮನ ಸೋಲಿಸಿಲ್ಲ. ನಿಮ್ಮ ತಮ್ಮನ ಸೋಲಿನ ಸೇಡಿನ ಇವತ್ತು ಜನಗಳಿಗೆ ಈ ರೀತಿಯಾಗಿ ತೋರಿಸಿಕೊಟ್ಟಿದ್ದೀರಾ ನೀವು. ನಿಮ್ಮ ತಮ್ಮ ಸೋಲ್ತಲ್ಲ, ಆ ಸೋಲಿನ ಪ್ರತಿನಿಧಿಯಾಗಿ ಇವತ್ತು ಈ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನೀವು. ನಾವು ಹೇಳ್ತಾ ಇದ್ದೀವಿ, ಇವತ್ತು ರೈತರು ರಾಜ್ಯದ ಮೂಲೆ ಮೂಲೆಯಲ್ಲಿ ಏನಾದ್ರು ದಂಗೆ ಆದ್ರೆ ಗುಂಡ್ರಾಂಗ್ ಸರ್ಕಾರ ಉಳಿಲ್ರಿ. ಗುಂಡಾಟ ಸರ್ಕಾರ ಗುಂಡ್ರಾಂಗ್ ಉಳಿಲಿಲ್ಲ. ಭೂಮಿ ಕಿತ್ಕೊಂಡು ಟೀಕೆ ಸರ್ಕಾರ ಉಳಿತದ? ಎಲ್ಲುಳಿತದೆ ಸರ್ಕಾರ? ತಾಕತ್ತಿದೆ, ಚರ್ಚೆ ಮಾಡಿದ್ವಿ. ಯಾವ ಕಾರಣಕ್ಕೆ ಪಾಲ್ಡಿದೆ ಅಂತಕ್ಕಂಥದ್ದನ್ನ ದಾಖಲೆ ಸಮಾಜ ಇದಕ್ಕೆ ತಯಾರಿಲ್ಲ, ಈ ಚರ್ಚೆಗೆ ತಯಾರಿಲ್ಲ. ನೀವು ಹೇಳ್ತಾ ಇರೋದೇನು? ರೈತರು ಭೂಮಿಯನ್ನ ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾರೆ ಅಂತೇಳಿ. ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಕೊಟ್ಟಿರ್ತಕ್ಕಂಥ ಭೂಮಿನೀಗ ನೀ ಕಿತ್ಕೊಂಡು ನೀ ಬೆಲೆ ಕಟ್ಟಕ್ಕೆ ನೀ ಯಾರ ಪಾಪ? ಯಾರು ಶಿವಕುಮಾರ್ ನೀವು? ಇವರೇ ಸೇವಕ, ನಮ್ಮ ರಾಜ್ಯದ ಸೇವಕ ನೀವು. ಆ ಸೇವೆ ಮಾಡ್ತಕ್ಕಂಥವರು ಸೇವಕರಾಗಿ ಇರಬೇಕು. ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಇರಬೇಕು? ಈ ರಾಜ್ಯದ ಹಿತವನ್ನ ಕಾಪಾಡೋ ರೀತಿಯಲ್ಲಿ ಇರಬೇಕು. ಅದನ್ನ ಬಿಟ್ಟು ರೈತರ ಮೇಲೆ ಗದಪ್ರಹಾರ ಮಾಡಿ, ರೈತರ ಮೇಲೆ ಗದಪ್ರಹಾರ ಮಾಡ್ತಾ, ಹೋರಾಟಗಾರನ ಹತ್ತಿಕ್ತಾ, ಪ್ರಕರಣಗಳನ್ನ ದಾಖಲಿಸ್ತಾ, ಇದಲ್ರಿ ನಿಮ್ದು ಸೌಜನ್ಯ. ನಿಮ್ ಸರ್ಕಾರಕ್ಕೆ ಆಪರೇಷನ್ ಯಾರು ಮಾಡ್ತೀವಿ ಗೊತ್ತಾ? ನಮಗೆ ಗೊತ್ತಿದೆ, ತಾಕತ್ತಿದೆ. ಈ ಶಕ್ತಿ ಏನ್ ಮಾಡ್ತದೆ ಹೇಳಿ? ಇಡೀ ರಾಜ್ಯದಲ್ಲಿ ಆಪರೇಷನ್ ಮಾಡಿದ್ರೆ ನಿಮ್ ಸರ್ಕಾರನ ಐಸಿಯುಗೂ ಹೋಯ್ತದೆ, ಗೋಮಾಲ ಹರಿಶ್ಚಂದ್ರ ಘಾಟ್ಗೂ ಹೋಯ್ತದೆ. ನಾಳೆ ಹೋಗುವಾಗ ಹರಿಶ್ಚಂದ್ರ ಘಾಟ್ಗೆ ನಿಮ್ದೇನ್ರಿ? ನಮ್ಮ ಭೂಮಿ, ನಮ್ಮ ಭೂಮಿ ರಕ್ತ ಕೊಟ್ಟೆವು, ರಕ್ತ ಕೊಟ್ಟೆವು ರೈತ ಹೋರಾಟಕ್ಕೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.